ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಮೇಡಮ್. ನಾನು ಹರಿಪ್ರಸಾದ್ ಅವ್ರ ಕಾಲದಿಂದನೂ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಅವಾಗೆಲ್ಲ ಆಫೀಸಲ್ಲಿ ಎಷ್ಟು ಶಿಸ್ತಿತ್ತು ಅಂತ ನಿಮಗೆ ಗೊತ್ತು. ನಿಮಗೆ ಗೊತ್ತು ಪೇಮೆಂಟ್ ಎಲ್ಲ ಹೇಗಾಗ್ತಿತ್ತು ಅಂತ. ವರ್ಷಕ್ಕೆ ಇನ್ಕ್ರಿಮೆಂಟು ನಾವು ಕೇಳ್ದೇನೆ ಸಿಗ್ತಾ ಇತ್ತು. ಆದರೆ ಇವಾಗ ಆ ಡಿಸಿಪ್ಲಿನ್ ಎಲ್ಲ ಇಲ್ಲ ಮೇಡಮ್. ಬೃಂದಾವನ ಥರ ಇದ್ದಿದ್ದ ಆಫೀಸು ಮಾರ್ಕೆಟ್ ಥರ ಆಗೋಗಿದೆ ಮೇಡಮ್. ನೀವು ಮೊದಲಿನ ಥರ ಇಲ್ಲ ಮೇಡಮ್. ನೀವು ನೋಡ್ತಿದ್ರೇನೆ ಪಾಸಿಟಿವ್ ವೈಬ್ರೇಷನ್ ಇತ್ತು. ನೀವು ಆಫೀಸ್ ಒಳಗಡೆ ಬರ್ತಾ ಇದ್ರೇನೆ ಸಿಮ್ಮಿಣಿ ಥರ ಬರ್ತಾ ಇದ್ರಿ. ಮುಂಚೆ ನಿಮಗೆ ಸಹಾಯ ಮಾಡೋಕ್ಕೆ ಶಿವಕುಮಾರ್ ಸರ್ ಇದ್ರು. ಹೆಣ್ಮಕ್ಳ ಜೊತೆ ಎಷ್ಟು ಸಭ್ಯತೆಯಿಂದ ನಡ್ಕೋತಾ ಇದ್ರು. ಕೆಲಸ ಎಷ್ಟಿತ್ತು ಅಷ್ಟು ಮಾತ್ರ ಮಾಡ್ತಾ ಇದ್ರು. ತುಂಬಾ ಒಳ್ಳೆ ಮನುಷ್ಯ ಅವರು. ಅನಾವಶ್ಯಕವಾಗಿ ಮಾತಾಡ್ತಾ ಇರಲಿಲ್ಲ. ಹೆಣ್ಮಕ್ಳಿಗೆ ಮುಜುಗರ ಆಗೋ ಥರ ನಡ್ಕೋತಾ ಇರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ಮೇಡಮ್. ಸ್ವಲ್ಪನಾದರೂ ಸ್ವಾಭಿಮಾನ ಇರೋರು ಈ ಆಫೀಸಲ್ಲಿ ಕೆಲಸ ಮಾಡಲ್ಲ. ಇದೆಲ್ಲ ಗೊತ್ತಿದ್ರೂ ನೀವು ಇದ್ರ ಕಡೆ ಗಮನ ಕೊಡ್ತಿಲ್ವಾ, ಅಥವಾ ನಿಮ್ಮನ್ನ ಯಾರಾದರೂ ಕಂಟ್ರೋಲ್ ಮಾಡ್ತಾ ಇದ್ದಾರಾ ಮೇಡಮ್? ಅಶೋಕ್ ಸರ್ ಕೂಡ ಈ ನಡುವೆ ಆಫೀಸಿಗೆ ಸರಿಯಾಗಿ ಬರ್ತಾ ಇಲ್ಲ. ನೀವೇ ಒಂದ್ಸಲ ಯೋಚನೆ ಮಾಡಿ ಮೇಡಮ್. ಮೊದಲೆಲ್ಲ ಆಫೀಸ್ ಹೇಗಿತ್ತು, ಇವಾಗ ಹೇಗಿದೆ ಅಂತ. ಹೆಂಡ ಕುಡ್ದಿರೋ ಕೋತಿ ಕೈಗೆ ರಾಜ್ಯ ಕೊಟ್ಟಂಗಾಗಿದೆ ಈ ಆಫೀಸು. ತುಂಬಾ ದಿನಗಳಿಂದ ನಾನು ಸಹಿಸ್ಕೊಂಡಿದ್ದೆ ಮೇಡಮ್. ಈ ತರ ಎಲ್ಲ ಕೆಲಸ ಮಾಡಿ ಸಂಪಾದನೆ ಮಾಡೋ ಅವಶ್ಯಕತೆ ನನಗಿಲ್ಲ ಮೇಡಮ್. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್. ಇಷ್ಟು ದಿನ ನಾನು ನಿಮ್ಮ ಹತ್ರ ಹೇಗೆ ಮಾತಾಡೋದು ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಇವತ್ತಾಗ್ಲಿಲ್ಲ. ಅದಕ್ಕೆ ಇವತ್ತು ಆಫೀಸ್ ಬಿಟ್ಟು ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಸರಿ ಸೌಮ್ಯ, ಈ ಆಫೀಸ್ ಮೊದಲಿನ ತರನೇ ಆದ್ರೆ ನೀವಿಲ್ಲೇ ಇರ್ತೀರಾ? ಅದಂಗ್ ಮೊದ್ಲಿನಂತಾಗತ್ತ?